ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಾಳೆ ಮುಖಾಮುಖಿ ಆಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಒಂದು ಒಳ್ಳೆ ಅವಕಾಶ. ನಾಳೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತಾಡಿ ಅವರನ್ನ ಮನವೊಲಿಸ್ತಾರಾ? 2.5 ವರ್ಷದ ಹಿಂದೆ ಆದಂತಹ ಮಾತನ್ನ ನೆನಪು ಮಾಡ್ತಾರಾ ಡಿಕೆ ಶಿವಕುಮಾರ್? ಕೊಟ್ಟ ಮಾತಿನಂತೆ ಅಧಿಕಾರ ನೀಡಿ ಅಂತ ನೇರವಾಗಿ ಕೇಳಿಕೊಳ್ಳುತ್ತಾರಾ? ನಾಳೆ ಸಿಎಂ ಮುಖಾಮುಖಿ ಆಗಲಿಕ್ಕಿದ್ದಾರೆ ಡಿಕೆ ಶಿವಕುಮಾರ್. 2.5 ವರ್ಷದ ಹಿಂದೆ ಏನ್ ಮಾತುಕತೆ ಆಗಿತ್ತು ಅದನ್ನ ನೆನಪು ಮಾಡ್ತಾರಾ? 2.5 ವರ್ಷದ ಬಳಿಕ ಡಿಕೆಶಿಗೆ ಸಿಎಂ ಸ್ಥಾನ ಅಂತ ಸಿದ್ದರಾಮಯ್ಯ ಹೇಳಿದ್ರ? ಹಾಗಿದ್ರೆ ಡಿಸೆಂಬರ್ ಕ್ರಾಂತಿಯೋ, ಸಂಧಾನವೋ, ಕದನ ವಿರಾಮವೋ? ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಾಧ್ಯತೆ ಅಧಿಕವಾಗಿದೆ. ಎಸ್, ಸುರೇಶ್ ಮತ್ತೆ ನೇರ ಸಂಪರ್ಕದಲ್ಲಿ ನಮಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ. ಸುರೇಶ್, ಬಹುಶಃ ಜಟಿಲವಾಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇಷ್ಟೆಲ್ಲ ರಾದ್ಧಾಂತಗಳಾದರೂ ಕೂಡ ಇವರು ಕನ್ಕ್ಲೂಷನ್ಗೆ ಬರ್ತಾ ಇಲ್ಲ. ಅವರೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಇವರೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇವರಿಬ್ರು ಕೂತ್ಕೊಂಡು ಬಗೆಹರಿಸ್ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಎಷ್ಟೊತ್ತಿದ್ರು ದೆಹಲಿಗೆ ಹೋಗ್ಬೇಕು ಅಥವಾ ಅವ್ರು ಇಲ್ಲಿಗೆ ಬರಬೇಕು, ಒಂದು ಫರ್ಮಾನನ್ನ ಹೊರಡಿಸಲೇಬೇಕು ಅಂತ ನನಗನ್ಸುತ್ತಪ್ಪ. ನಿಮಗೇನನ್ಸುತ್ತೆ? ಶ್ರೀಪಾದ್, ನಾನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೇನೆ, ಖಂಡಿತ ನಾಳೆ ನಡೆಯತಕ್ಕಂತಹ ಒಂದು ಸಭೆ ಏನಿದೆ, ಬ್ರೇಕ್ಫಾಸ್ಟ್ ಮೀಟಿಂಗ್, ಅದು ಒಮ್ಮತದ ನಿರ್ಧಾರಕ್ಕೆ ಬರುವಂತದ್ದು ಬಹುತೇಕ ಅನುಮಾನ. ಅಂತಹ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇರತಕ್ಕಂಥ. ಯಾಕೆಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸ್ವತಃ ಹೈಕಮಾಂಡ್ ಮೇಲೆ ಹೇಳಿದ್ದಾರೆ ಅಂತ ಅನ್ನೋದಾದ್ರೆ, ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ನಾನು ಆಯ್ತು ಬಿಟ್ಕೊಡ್ತೇನೆ ತಗೋ ಅಂತ ಹೇಳಿ ಯಾಕೆ ಹೇಳ್ತಾರೆ? ಯಾವ ರೀತಿ ಹೇಗೆ ಹೇಳಕ್ ಸಾಧ್ಯ ಅದು? ಯಾಕೆಂತಂದ್ರೆ ಈಗಲೂ ಕೂಡ ಬಹಿರಂಗವಾಗಿ ಓಪನ್ ಸ್ಟೇಟ್ಮೆಂಟ್ ಕೂಡ ಮಾಡಿ ಹೋಗಿರ್ತಕ್ಕಂಥದ್ದು. ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗಿಗೂ ಮುನ್ನ ಓಪನ್ ಸ್ಟೇಟ್ಮೆಂಟ್ ಮಾಡಿ ಹೋಗಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು. ತಡರಾತ್ರಿ 8 ಗಂಟೆ ಸುಮಾರಲ್ಲಿ ವಿಧಾನಸೌಧದಲ್ಲಿ ಮಾತಾಡಿ ಹೋಗಿರ್ತಕ್ಕಂಥದ್ದು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಹೈಕಮಾಂಡ್ ಏನ್ ಹೇಳುತ್ತೋ ಆ ನಿರ್ಧಾರಕ್ಕೆ ನಾನು ಬದ್ಧ. ಹೈಕಮಾಂಡ್ ಯಾವ ಒಂದು ತೀರ್ಮಾನ ತೆಗೆದುಕೊಳ್ತೆ ಅದಕ್ಕೆ ನಾನು ಬದ್ಧ. ಅವತ್ತು ಹೇಳಿದ್ದೇನೆ, ಮುಂದೆನೂ ಅದನ್ನೇ ಹೇಳ್ತೇನೆ ಅಂತಕ್ಕಂಥದ್ದು. ಅಂದ್ರೆ ಹೈಕಮಾಂಡ್ ಏನ್ ಹೇಳುತ್ತೆ ಅಂತಕ್ಕಂಥದ್ದನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಅವರ ನಿರೀಕ್ಷೆಯಲ್ಲಿದ್ದಾರೆ. ನನ್ನನ್ನು ಮುಂದುವರಿಸತಕ್ಕಂತಹ ವಿಶ್ವಾಸ ಇರಬಹುದು, ವಿಶ್ವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಸೊ ಹೀಗಾಗಿನೇ ಅವರು ಹೈಕಮಾಂಡ್ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು. ಹೈಕಮಾಂಡ್ ಮೇಲೆ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತಂದ ಮೇಲೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಂದ ತಕ್ಷಣ ಆಯ್ತು ಬಿಟ್ಕೊಡ್ತೀನಿ ತಗೋ ಅಂತ ಹೇಳುವಂತ ಸಾಧ್ಯತೆಗಳಿದೆಯಲ್ಲ, ಅದು ತೀರಾ ಕಡಿಮೆ ಇರತಕ್ಕಂಥದ್ದು. ಆದ್ರೆ ಅಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗಬಹುದು ಸಹಜವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ. ಯಾಕೆಂತಂದ್ರೆ ಇಬ್ಬರು ಕೂಡ 2 ಮತಗಜಗಳು ನಾಳೆ ನೇರ ಮುಖಾಮುಖಿ ಆಗ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್, ಅಲ್ಲಿಯೂ ಕೂಡ ಒಂದಷ್ಟು ರಾಜಕೀಯವಾಗಿ ಸಹಜವಾಗಿ ಇಬ್ಬರು ಕೂಡ ದೊಡ್ಡ ಮೋಸ್ಟ್ ಲೀಡರ್ಸ್, ಅದ್ರಲ್ಲಿ 2 ಮಾತಿಲ್ಲ. ಸೊ ಯಾವ ರೀತಿಯ ಚರ್ಚೆಗಳು ಬೇಕಾದ್ರೂ ಆಗ್ಬಹುದು, ಯಾವ ಮಟ್ಟಕ್ಕೆ ಬೇಕಾದ್ರೂ ಮಾತುಕತೆ ಹೋಗ್ಬೋದು. ಆದರೆ ಅಂತಿಮವಾಗಿ ಹೈಕಮಾಂಡ್ ಅಂಗಳ ಅಂತ ಸಿದ್ದರಾಮಯ್ಯ ಅವರು ಹೇಳೋಗಿದ್ದಾರೆ ಅಂತಂದ್ರೆ, ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂತಹ ಆ ಒಂದು ಹೇಳಿಕೆ ಹಿಂಟ್ ಇದೆಯಲ್ಲ, ಅದು ಕೂಡ ಈಗ ರೀಚ್ ಆಗಿರುವಂತಹ ಸಾಧ್ಯತೆ. ಅಂದ್ರೆ ನಾನು ನಾಳೆ ಏನೇ ಮಾತಾಡಿದ್ರು ಕೂಡ ನನ್ನನ್ನು ಬಂದು ನಾನು ಅಂತಿಮವಾಗಿ ಹೈಕಮಾಂಡ್ಗೆ ಬದ್ಧ ಆಗಿರ್ತೇನೆ, ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನು ಕೇಳೋಣ ಅನ್ನೋ ಒಂದು ಅರ್ಥದಲ್ಲಿ ಈಗಲೇ ಒಂದು ಸಂದೇಶವನ್ನ ಪಾಸ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಆ ರೀತಿಯಾಗಿ ಕೂಡ ಒಂದಷ್ಟು ರಾಜಕೀಯ ವಿಶ್ಲೇಷಣೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಸೊ ಈಗ ನಾವು ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನಷ್ಟೇ ನೋಡ್ತಾ ಇದ್ದೇವೆ ಇಲ್ಲಿ ಅಧಿಕಾರ ಹಸ್ತಾಂತರ, ಅಧಿಕಾರ ಸಾಧ್ಯತೆಗಳು, ಬದಲಾವಣೆಗಳ ಬಗ್ಗೆ. ಹಾಗಿದ್ರೆ ದಲಿತ ಸಿಎಂ ಕೂಗಿದೆಯಲ್ಲ, ಅದು ಕೂಡ ಇನ್ನೂ ಕೂಡ ಜೀವಂತವಾಗಿದೆ, ಅದು ಕೂಡ ಮುಗಿದೋಗಿಲ್ಲ. ಕಳೆದ 3 ದಿನಗಳ ಹಿಂದಷ್ಟೇನೆ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ನಾನು ಕೂಡ ಸಿಎಂ ಸ್ಥಾನಕ್ಕೆ ರೇಸ್ ನಲ್ಲಿ ಇದ್ದೇನೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಸೊ ಆ ಮೂಲಕ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಇನ್ನೂ ಕೂಡ ದಲಿತ ಸಿಎಂ ಇನ್ನೂ ಕೂಡ ಜೀವಂತವಾಗಿದೆ. ಒಂದು ವೇಳೆ ಇಬ್ಬರು ಕೂಡ ಒಮ್ಮತದ ನಿರ್ಧಾರಕ್ಕೆ ಬಾರದೆ ಹೋದರೆ ಹೈಕಮಾಂಡ್ಗೆ ಮತ್ತೆ ದಲಿತ ನಾಯಕರು ಹೋಗಿ ಭೇಟಿಯಾಗುವಂತ ಸಾಧ್ಯತೆಗಳಿರ್ತಕ್ಕಂಥದ್ದು. ಇದು ಮತ್ತೊಂದು ರಾಜಕೀಯ ಆಯಾಮವನ್ನು ಪಡೆದುಕೊಳ್ಳುವಂತ ಸಾಧ್ಯತೆಗಳಿದೆ ಶ್ರೀಪಾದ್ ಪಾಟೀಲ್. ಯಾಕೆಂತಂದ್ರೆ ಈ ಒಂದು ಕಡೆಗೆ ನೀವು ಗೊತ್ತಿರೋ ಹಾಗೆ ಈಗಾಗಲೇ KH ಮುನಿಯಪ್ಪ ಮೋಸ್ಟ್ ಸೀನಿಯರ್ ಲೀಡರ್, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿನಲ್ಲಿ ಇರ್ತಕ್ಕಂಥವ್ರು, ಸೋನಿಯಾ ಗಾಂಧಿ ಅವರ ಒಂದು ಆಪ್ತ ವಲಯದಲ್ಲಿ ಇರ್ತಕ್ಕಂಥವ್ರು, ಹೈಕಮಾಂಡ್ ನಾಯಕರಲ್ಲಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರು ಅವರಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೈಕಮಾಂಡ್ ನಾಯಕರ ಎತ್ತರದಲ್ಲಿದ್ದಂಥವರು, ಸತೀಶ್ ಜಾರಕಿಹೊಳಿ ಇದ್ದಾರೆ. ಇವರೆಲ್ಲರೂ ಸೇರಿ ಒಟ್ಟಾರೆಯಾಗಿ ಮತ್ತೆ HC ಮಹದೇವಪ್ಪ ಇವರೆಲ್ಲರೂ ಕೂಡ ಒಂದು ವೇಳೆ ಇವರಿಬ್ಬರ ಜಟಾಪಟಿ ಇವರೆಲ್ಲವೂ ಕೂಡ ಹೈಕಮಾಂಡ್ ಅಂಗಳದಲ್ಲಿ ಹೋಗಿ ಅಲ್ಲೂ ಕೂಡ ಬಡಿದಾಟ ಆಗಿ ಅಲ್ಲಿಯೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬಾರದೆ ಹೋದರೆ ಒಂದು ನಿಯೋಗ ಹೋಗಬಹುದು. ಒಂದು ನಿಯೋಗ ಹೋಗಿ ನಾವೆಲ್ಲರೂ ಕೂಡ ಇಷ್ಟು ದಲಿತ ನಾಯಕರಿದ್ದೇವೆ, ಒಂದು ಕಾಂಗ್ರೆಸ್ನಿಂದ
ಒಂದು ಸಂದೇಶ ಹೋಗ್ಲಿ, ಇಡೀ ದೇಶಕ್ಕೆ ಹೋಗ್ಲಿ ಸಂದೇಶ. ಯಾಕೆ ನೀವು ಒಂದು ದಲಿತ ಸಿಎಂ ಅನ್ನ ಆಗಿ ಮಾಡಬಾರದು ಅಂತಕ್ಕಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ದೆ ಆದ್ರೆ ಮತ್ತೊಂದು ರಾಜಕೀಯ ಆಯಾಮವನ್ನೇ ಪಡೆದುಕೊಂಡು ಬಿಡುತ್ತೆ. ಅಲ್ಲಿ ಇಬ್ಬರ ಒಂದು ಕಚ್ಚಾಟ ಮೂರನೆಯವರಿಗೆ ಲಾಭ ಆಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅಂತಿಮವಾಗಿ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಂದಷ್ಟು ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಒಂದಷ್ಟು ಸಹಜವಾಗಿ ಆಸೆಯನ್ನು ಕೂಡ ಇಟ್ಕೊಂಡಿರ್ತಕ್ಕಂಥ. ಯಾಕೆಂದ್ರೆ ಈವರೆಗೂ ಕೂಡ ನನಗೆ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಒಂದು ಅವಕಾಶ ಸಿಗ್ಲಿಲ್ಲ ಅಂತಕ್ಕಂಥದ್ದು. ಸೊ ಹೀಗಾಗಿ ಒಂದು ವೇಳೆ ಏನಾದ್ರೂ ಈ ಇಬ್ಬರ ಕೂಗು, ಇಬ್ಬರ ಕಚ್ಚಾಟ ಇವೆಲ್ಲವೂ ಕೂಡ ಯಾವುದೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬಾರದೆ ಹೋದ್ರೆ ಮೂರನೇ ಆಯ್ಕೆ ಹೈಕಮಾಂಡ್ ಮುಂದೆ ಸಹಜವಾಗಿ ಒಂದು ದಲಿತ ಸಿಎಂ ಮಾಡೋಣ ಅಂತಕ್ಕಂಥ ಒಂದು ಆಲೋಚನೆಗೆ ಬಂದಿದೆ. ಆದ್ರೆ ಇಡೀ ರಾಜ್ಯ ರಾಜಕಾರಣದ ಚಿತ್ರಣವೇ ಬದಲಾಗತ್ತೆ. ಇವರಿಬ್ಬರ ಕಚ್ಚಾಟ ಏನಿದೆ ಅದು ಅಂತಿಮವಾಗಿ ಮೂರನೇವರಿಗೆ ಲಾಭ ಆಗುತ್ತೆ. ಈ ತರದ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಕೇವಲ ನಾಳೆ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ಕೂಡ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ತಕ್ಷಣ ಎಲ್ಲಾ ಸಮಸ್ಯೆ ಬಗೆಹರುತ್ತೆ ಅಂತಕ್ಕಂಥ ಅಷ್ಟು ಸುಲಭವಾಗಿ ಸುಸೂತ್ರವಾಗಿ ನಡೆಯುವಂತದ್ದು ಆಗಿದ್ದಿದ್ರೆ ಶ್ರೀಪಾದ್ ಪಾಟೀಲ್ ಈವರೆಗೂ ಕೂಡ ಈ ಹಂತದವರೆಗೆ ಹೋಗುವಂತ ಅವಶ್ಯಕತೆ ಇರಲಿಲ್ಲ. ಸೊ ಸಿದ್ದರಾಮಯ್ಯ ಅವರು ಕೂಡ ಈಗ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು ಏನು, ನಾವು ಎಲ್ಲಿಯೂ ಕೂಡ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಬಾರದು ಅಂತಕ್ಕಂಥದ್ದು. ಸೊ ಹೀಗಾಗೇನು ಹೈಕಮಾಂಡ್ ಸೂಚನೆಯ ಮೇರೆಗೆ ಇಬ್ಬರು ಕೂಡ ಒಂದು ಮಾತುಕತೆ ಆಡ್ಕೊಳ್ಳುವಂಥದ್ದು ಕೇವಲ ಹೈಕಮಾಂಡ್ ನಾಯಕರು ಹೇಳಿರ್ತಕ್ಕಂತಹ ಒಂದು ಮಾತಿಗೆ ಕೇವಲ ನೆಪವಾಗಿ ಅಷ್ಟೇ ನಾಳೆ ನಡೆಯತಕ್ಕಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೊರತು ನಾಳೆ ಸಂಪೂರ್ಣವಾಗಿ ಯಾವುದೇ ಅಧಿಕಾರ ಹಸ್ತಾಂತರದ ಕುರಿತಾಗಿ ಮಾತುಕತೆಗಳು ಆಗಬಹುದೇ ಹೊರತು. ಯಾಕೆಂದ್ರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಆ ಒಂದು ನಿರೀಕ್ಷೆಗಾಗಿ. ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾಳೆ ಮುಖಾಮುಖಿ ಆಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಒಳ್ಳೆ ಅವಕಾಶ ನಾಳೆ. ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತಾಡಿ ಅವರನ್ನ ಮನವೊಲಿಸ್ತಾರಾ? 2.5 ವರ್ಷದ ಹಿಂದೆ ಆದಂತಹ ಮಾತನ್ನ ನೆನಪು ಮಾಡ್ತಾರಾ ಡಿ ಕೆ ಶಿವಕುಮಾರ್? ಕೊಟ್ಟ ಮಾತಿನಂತೆ ಅಧಿಕಾರ ನೀಡಿ ಅಂತ ನೇರವಾಗಿ ಕೇಳಿಕೊಳ್ಳುತ್ತಾರಾ? ನಾಳೆ ಸಿಎಂ ಮುಖಾಮುಖಿ ಆಗ್ಲಿಕ್ಕಿದ್ದಾರೆ ಡಿ ಕೆ ಶಿವಕುಮಾರ್. 2.5 ವರ್ಷದ ಹಿಂದೆ ಏನ್ ಮಾತುಕತೆ ಆಗಿತ್ತು ಅದನ್ನ ನೆನಪು ಮಾಡ್ತಾರಾ? 2.5 ವರ್ಷದ ಬಳಿಕ ಡಿಕೆಶಿಗೆ ಸಿಎಂ ಸ್ಥಾನ ಅಂತ ಸಿದ್ದರಾಮಯ್ಯ ಹೇಳಿದ್ರ? ಹಾಗಿದ್ರೆ ಡಿಸೆಂಬರ್ ಕ್ರಾಂತಿಯೋ, ಸಂಧಾನವೋ, ಕದನ ವಿರಾಮವೋ? ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಾಧ್ಯತೆ ಅಧಿಕವಾಗಿದೆ. ಎಸ್ ಸುರೇಶ್ ಮತ್ತೆ ನೇರ ಸಂಪರ್ಕದಲ್ಲಿ ನಮಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ. ಸುರೇಶ್, ಬಹುಶಃ ಜಟಿಲವಾಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇಷ್ಟೆಲ್ಲ ರಾದ್ಧಾಂತಗಳಾದರೂ ಕೂಡ ಇವರು ಕನ್ಕ್ಲೂಷನ್ಗೆ ಬರ್ತಾ ಇಲ್ಲ. ಅವರು ಒಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಇವರೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇವರಿಬ್ರು ಕೂತ್ಕೊಂಡು ಬಗೆಹರಿಸ್ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಎಷ್ಟೊತ್ತಿದ್ರು ದೆಹಲಿಗೆ ಹೋಗ್ಬೇಕು ಅಥವಾ ಅವ್ರು ಇಲ್ಲಿಗೆ ಬರಬೇಕು, ಒಂದು ಫರ್ಮಾನನ್ನ ಹೊರಡಿಸಲೇಬೇಕು ಅಂತ ನನಗನ್ಸುತ್ತಪ್ಪ. ನಿಮಗೇನನ್ಸುತ್ತೆ? ಶ್ರೀಪಾದ್, ನಾನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೇನೆ, ಖಂಡಿತ ನಾಳೆ ನಡೆಯತಕ್ಕಂತಹ ಒಂದು ಸಭೆ ಏನಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅದು ಒಮ್ಮತದ ನಿರ್ಧಾರಕ್ಕೆ ಬರುವಂತದ್ದು ಬಹುತೇಕ ಅನುಮಾನ. ಅಂತ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇರತಕ್ಕಂಥ. ಯಾಕೆಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸ್ವತಃ ಹೈಕಮಾಂಡ್ ಮೇಲೆ ಹೇಳಿದ್ದಾರೆ ಅಂತ ಅನ್ನೋದಾದ್ರೆ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ನಾನು ಆಯ್ತು ಬಿಟ್ಕೊಡ್ತೇನೆ ತಗೋ ಅಂತ ಹೇಳಿ ಯಾಕೆ ಹೇಳ್ತಾರೆ? ಯಾವ ರೀತಿ ಹೇಗೆ ಹೇಳಕ್ ಸಾಧ್ಯ ಅದು? ಯಾಕೆಂತಂದ್ರೆ ಈಗಲೂ ಕೂಡ ಬಹಿರಂಗವಾಗಿ ಓಪನ್ ಸ್ಟೇಟ್ಮೆಂಟ್ ಕೂಡ ಮಾಡಿ ಹೋಗಿರ್ತಕ್ಕಂಥದ್ದು. ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗಿಗೂ ಮುನ್ನ ಓಪನ್ ಸ್ಟೇಟ್ಮೆಂಟ್ ಮಾಡಿ ಹೋಗಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು. ತಡರಾತ್ರಿ 8 ಗಂಟೆ ಸುಮಾರಲ್ಲಿ ವಿಧಾನಸೌಧದಲ್ಲಿ ಮಾತಾಡಿ ಹೋಗಿರ್ತಕ್ಕಂಥದ್ದು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಹೈಕಮಾಂಡ್ ಏನ್ ಹೇಳುತ್ತೋ ಆ ನಿರ್ಧಾರಕ್ಕೆ ನಾನು ಬದ್ಧ. ಹೈಕಮಾಂಡ್ ಯಾವ ಒಂದು ತೀರ್ಮಾನ ತೆಗೆದುಕೊಳ್ತೆ ಅದಕ್ಕೆ ನಾನು ಬದ್ಧ. ಅವತ್ತು ಹೇಳಿದ್ದೇನೆ, ಮುಂದೆನೂ ಅದನ್ನ ಹೇಳ್ತೇನೆ ಅಂತಕ್ಕಂಥದ್ದು. ಅಂದ್ರೆ ಹೈಕಮಾಂಡ್ ಏನ್ ಹೇಳುತ್ತೆ ಅಂತಕ್ಕಂಥದ್ದನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಅವರ ನಿರೀಕ್ಷೆಯಲ್ಲಿದ್ದಾರೆ. ನನ್ನನ್ನು ಮುಂದುವರಿಸಕ್ಕಂತ ವಿಶ್ವಾಸ ಇರಬಹುದು, ವಿಶ್ವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಸೊ ಹೀಗಾಗಿನೇ ಅವರು ಹೈಕಮಾಂಡ್ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು. ಹೈಕಮಾಂಡ್ ಮೇಲೆ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತಂದ ಮೇಲೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಂದ ತಕ್ಷಣ ಆಯ್ತು ಬಿಟ್ಕೊಡ್ತೀನಿ ತಗೋ ಅಂತ ಹೇಳುವಂತ ಸಾಧ್ಯತೆಗಳಿದೆಯಲ್ಲ, ಅದು ತೀರಾ ಕಡಿಮೆ ಇರತಕ್ಕಂಥದ್ದು. ಆದ್ರೆ ಅಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗಬಹುದು ಸಹಜವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ. ಯಾಕೆಂತಂದ್ರೆ ಇಬ್ಬರು ಕೂಡ 2 ಮತಗಜಗಳು ನಾಳೆ ನೇರ ಮುಖಾಮುಖಿ ಆಗ್ತಾ ಇರ್ತಕ್ಕಂಥದ್ದು ಶ್ರೀಪಾದ್ ಪಾಟೀಲ್. ಅಲ್ಲಿಯೂ ಕೂಡ ಒಂದಷ್ಟು ರಾಜಕೀಯವಾಗಿ ಸಹಜವಾಗಿ ಇಬ್ಬರು ಕೂಡ ದೊಡ್ಡ ಮೋಸ್ಟ್ ಲೀಡರ್ಸ್, ಅದ್ರಲ್ಲಿ 2 ಮಾತಿಲ್ಲ. ಸೊ ಯಾವ ರೀತಿಯ ಚರ್ಚೆಗಳು ಬೇಕಾದ್ರೂ ಆಗ್ಬಹುದು, ಯಾವ ಮಟ್ಟಕ್ಕೆ ಬೇಕಾದ್ರೂ ಮಾತುಕತೆ ಹೋಗ್ಬಹುದು. ಆದರೆ ಅಂತಿಮವಾಗಿ ಹೈಕಮಾಂಡ್ ಅಂಗಳ ಅಂತ ಸಿದ್ದರಾಮಯ್ಯ ಅವರು ಹೇಳೋಗಿದ್ದಾರೆ ಅಂತಂದ್ರೆ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂತಹ ಆ ಒಂದು ಹೇಳಿಕೆ ಹಿಂಟ್ ಇದೆಯಲ್ಲ, ಅದು ಕೂಡ ಈಗ ರೀಚ್ ಆಗಿರುವಂತಹ ಸಾಧ್ಯತೆ. ಅಂದ್ರೆ ನಾನು ನಾಳೆ ಏನೇ ಮಾತಾಡಿದ್ರು ಕೂಡ ನನ್ನನ್ನು ಬಂದು
ನಾನು ಅಂತಿಮವಾಗಿ ಹೈಕಮಾಂಡ್ಗೆ ಬದ್ಧ ಆಗಿರ್ತೇನೆ, ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ಕೇಳೋಣ ಅನ್ನೋ ಒಂದು ಅರ್ಥದಲ್ಲಿ ಈಗಲೇ ಒಂದು ಸಂದೇಶವನ್ನ ಪಾಸ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಆ ರೀತಿಯಾಗಿ ಕೂಡ ಒಂದಷ್ಟು ರಾಜಕೀಯ ವಿಶ್ಲೇಷಣೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ. ಸೊ ಈಗ ನಾವು ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರನ್ನಷ್ಟೇ ನೋಡ್ತಾ ಇದ್ದೇವೆ ಇಲ್ಲಿ ಅಧಿಕಾರ ಹಸ್ತಾಂತರ, ಅಧಿಕಾರ ಸಾಧ್ಯತೆಗಳು, ಬದಲಾವಣೆಗಳ ಬಗ್ಗೆ. ಹಾಗಿದ್ರೆ ದಲಿತ ಸಿಎಂ ಕೂಗು ಇದೆಯಲ್ಲ, ಅದು ಕೂಡ ಇನ್ನೂ ಕೂಡ ಜೀವಂತವಾಗಿದೆ, ಅದು ಕೂಡ ಮುಗಿದೋಗಿಲ್ಲ. ಕಳೆದ 3 ದಿನಗಳ ಹಿಂದಷ್ಟೇನೆ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ನಾನು ಕೂಡ ಸಿಎಂ ಸ್ಥಾನಕ್ಕೆ ರೇಸ್ ನಲ್ಲಿ ಇದ್ದೇನೆ ಅಂತಕ್ಕಂತ ಒಂದು ಮಾತನ್ನ ಹೇಳ್ತಾರೆ. ಸೊ ಆ ಮೂಲಕ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಇನ್ನೂ ಕೂಡ ದಲಿತ ಸಿಎಂ ಇನ್ನೂ ಕೂಡ ಜೀವಂತವಾಗಿದೆ. ಒಂದು ವೇಳೆ ಇಬ್ಬರು ಕೂಡ ಒಮ್ಮತದ ನಿರ್ಧಾರಕ್ಕೆ ಬಾರದೆ ಹೋದರೆ ಹೈಕಮಾಂಡ್ಗೆ ಮತ್ತೆ ದಲಿತ ನಾಯಕರು ಹೋಗಿ ಭೇಟಿಯಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಇದು ಮತ್ತೊಂದು ರಾಜಕೀಯ ಆಯಾಮವನ್ನ ಪಡೆದುಕೊಳ್ಳುವಂತ ಸಾಧ್ಯತೆಗಳಿದೆ ಶ್ರೀಪಾದ್ ಪಾಟೀಲ್. ಯಾಕೆಂತಂದ್ರೆ ಈ ಒಂದು ಕಡೆಗೆ ನೀವು ಗೊತ್ತಿರೋ ಹಾಗೆ ಈಗಾಗಲೇ KH ಮುನಿಯಪ್ಪ ಮೋಸ್ಟ್ ಸೀನಿಯರ್ ಲೀಡರ್, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿನಲ್ಲಿ ಇರ್ತಕ್ಕಂಥವ್ರು, ಸೋನಿಯಾ ಗಾಂಧಿ ಅವರ ಒಂದು ಆಪ್ತ ವಲಯದಲ್ಲಿ ಇರ್ತಕ್ಕಂಥವ್ರು, ಹೈಕಮಾಂಡ್ ನಾಯಕರಲ್ಲಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರು ಅವರಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೈಕಮಾಂಡ್ ನಾಯಕರ ಹತ್ತಿರದಲ್ಲಿದ್ದಂಥವ್ರು, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಇವರೆಲ್ಲರೂ ಸೇರಿ ಒಟ್ಟಾರೆಯಾಗಿ ಮತ್ತೆ HC ಮಹದೇವಪ್ಪ ಇವರೆಲ್ಲರೂ ಕೂಡ ಒಂದು ವೇಳೆ ಇವರಿಬ್ಬರ ಜಟಪಟಿ ಇವರೆಲ್ಲವೂ ಕೂಡ ಹೈಕಮಾಂಡ್ ಅಂಗಳದಲ್ಲಿ ಹೋಗಿ ಅಲ್ಲೂ ಕೂಡ ಬಡಿದಾಟ ಆಗಿ ಅಲ್ಲಿಯೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬಾರದೆ ಹೋದರೆ ಒಂದು ನಿಯೋಗ ಹೋಗಬಹುದು. ಒಂದು ನಿಯೋಗ ಹೋಗಿ ನಾವೆಲ್ಲರೂ ಕೂಡ ಇಷ್ಟು ದಲಿತ ನಾಯಕರು ಇದ್ದೇವೆ, ಒಂದು ಕಾಂಗ್ರೆಸ್ನಿಂದ ಒಂದು ಸಂದೇಶ ಹೋಗ್ಲಿ, ಇಡೀ ದೇಶಕ್ಕೆ ಹೋಗ್ಲಿ ಸಂದೇಶ, ಯಾಕೆ ನೀವು ಒಂದು ದಲಿತ ಸಿಎಂ ಅನ್ನ ಹಾಗೆ ಮಾಡಬಾರದು ಅಂತಕ್ಕಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ದೆ ಆದ್ರೆ ಮತ್ತೊಂದು ರಾಜಕೀಯ ಆಯಾಮವನ್ನು ಪಡೆದುಕೊಂಡು ಬಿಡುತ್ತೆ. ಅಲ್ಲಿ ಇಬ್ಬರ ಒಂದು ಕಚ್ಚಾಟ ಮೂರನೆಯವರಿಗೆ ಲಾಭ ಆಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅಂತಿಮವಾಗಿ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಂದಷ್ಟು ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಒಂದಷ್ಟು ಸಹಜವಾಗಿ ಆಸೆಯನ್ನು ಕೂಡ ಇಟ್ಕೊಂಡಿರ್ತಕ್ಕಂಥ, ಯಾಕೆಂದ್ರೆ ಈವರೆಗೂ ಕೂಡ ನನಗೆ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಒಂದು ಅವಕಾಶ ಸಿಗ್ಲಿಲ್ಲ ಅಂತಕ್ಕಂಥದ್ದು. ಸೊ ಹೀಗಾಗಿ ಒಂದು ವೇಳೆ ಏನಾದ್ರೂ ಈ ಇಬ್ಬರ ಕೂಗು, ಇಬ್ಬರ ಕಚ್ಚಾಟ ಇವೆಲ್ಲವೂ ಕೂಡ ಯಾವುದೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬಾರದೆ ಹೋದ್ರೆ ಮೂರನೇ ಆಯ್ಕೆ ಹೈಕಮಾಂಡ್ ಮುಂದೆ ಸಹಜವಾಗಿ ಒಂದು ದಲಿತ ಸಿಎಂ ಮಾಡೋಣ ಅಂತಕ್ಕಂಥ ಒಂದು ಆಲೋಚನೆಗೆ ಬಂದಿದೆ. ಆದ್ರೆ ಇಡೀ ರಾಜ್ಯ ರಾಜಕಾರಣದ ಚಿತ್ರಣವೇ ಬದಲಾಗತ್ತೆ. ಇವರಿಬ್ಬರ ಕಚ್ಚಾಟ ಏನಿದೆ ಅದು ಅಂತಿಮವಾಗಿ ಮೂರನೇವರಿಗೆ ಲಾಭ ಆಗುತ್ತೆ. ಈ ತರದ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಕೇವಲ ನಾಳೆ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ಕೂಡ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ತಕ್ಷಣ ಎಲ್ಲಾ ಸಮಸ್ಯೆ ಬಗೆಹರಿತೆ ಅಂತಕ್ಕಂಥ ಅಷ್ಟು ಸುಲಭವಾಗಿ ಸುಸೂತ್ರವಾಗಿ ನಡೆಯುವಂತದ್ದಾಗಿದ್ದರೆ ಶ್ರೀಪಾದ್ ಪಾಟೀಲ್ ಈವರೆಗೂ ಕೂಡ ಈ ಹಂತದವರೆಗೆ ಹೋಗುವಂತ ಅವಶ್ಯಕತೆ ಇರಲಿಲ್ಲ. ಸೊ ಸಿದ್ದರಾಮಯ್ಯ ಅವರು ಕೂಡ ಈಗ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು ಏನು, ನಾವು ಎಲ್ಲಿಯೂ ಕೂಡ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಬಾರದು ಅಂತಕ್ಕಂಥದ್ದು. ಸೊ ಹೀಗಾಗಿನೇ ಹೈಕಮಾಂಡ್ ಸೂಚನೆಯ ಮೇರೆಗೆ ಇಬ್ಬರು ಕೂಡ ಒಂದು ಮಾತುಕತೆ ಆಡ್ಕೊಳ್ಳುವಂಥದ್ದು ಕೇವಲ ಹೈಕಮಾಂಡ್ ನಾಯಕರು ಹೇಳಿರ್ತಕ್ಕಂತಹ ಒಂದು ಮಾತಿಗೆ ಕೇವಲ ನೆಪವಾಗಿ ಅಷ್ಟೇ ನಾಳೆ ನಡೆಯತಕ್ಕಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೊರತು ನಾಳೆ ಸಂಪೂರ್ಣವಾಗಿ ಯಾವುದೇ ಅಧಿಕಾರ ಹಸ್ತಾಂತರದ ಕುರಿತಾಗಿ ಮಾತುಕತೆಗಳು ಆಗಬಹುದೇ ಹೊರತು, ಯಾಕೆಂದ್ರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಮಾಹಿತಿಗಾಗಿ